UGC ಅಭ್ಯರ್ಥಿಗಳು ತುಂಬಾ ಜನ ಫೋನು ಮೆಸೇಜ್ ಮಾಡಿ ಗೆಸ್ಟ್ ಲೆಕ್ಚರರ್ದು ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ನಾನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಸರ್ಗೆ ಮತ್ತೆ ಕಮಿಷನರ್ ಆದಂತಹ ಮಂಜುಶ್ರೀ ಮೇಡಮ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಕೂಡಲೇ ಈ ಒಂದು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿ. ಯಾಕೆಂದರೆ ಎಷ್ಟೋ ಕಾಲೇಜಲ್ಲಿ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಅಂದರೆ ಲೆಕ್ಚರರ್ ಕೊರತೆ ಇದೆ. ಇವತ್ತು ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ಎರಡನೇದೇನಪ್ಪ ಅಂತಂದರೆ, ನೀವು UGC ಕ್ವಾಲಿಫೈಡ್ ಆಗಿರೋರು ನೆಟ್ಟು PhD ಮತ್ತು ಕೆಸೆಟ್ ಹೋಲ್ಡರ್ಸ್ನ ಅವ್ರನ್ನೇ ತೊಗೊಬೇಕು. ಯಾಕೆಂದರೆ ಕೋರ್ಟ್ ಆದೇಶನೋದೇ ಇದೆ. ಇವತ್ತು ಕೋರ್ಟ್ ಆದೇಶನೂ ಬರುತ್ತೆ. ಇವತ್ತು ಏನಂದರೆ 2 benches ಜಡ್ಜ್ಮೆಂಟ್ ಇವತ್ತು ಬರುತ್ತೆ. ಮತ್ತು ಸಿಂಗಲ್ ಬೆಂಚಲ್ಲೂ ಒಂದು ಕೇಸ್ ಇದೆ. ಮತ್ತು ಅದು ಈ ಬೆಂಚ್ ಮೇಲೆ ಏನು ಬರುತ್ತೋ ಅದ್ರ ಮೇಲೆ ಅದು ನಿಂತಿರುತ್ತೆ. ಆದರೆ ಕೂಡಲೇ ಇವತ್ತು ಬೆಂಚಿಂದ ಇವತ್ತೇನು ಡಿಸಿಷನ್ ಬರುತ್ತೆ ಅದ್ರ ಮೇಲೆ ನೀವು UGC ಕ್ವಾಲಿಫೈಡ್ ಆಗಿರೋರನ್ನ ನೀವು ನೇಮಕಾತಿ ಪ್ರಾರಂಭ ಮಾಡಬೇಕಾಗುತ್ತೆ. ಗೆಸ್ಟ್ ಲೆಕ್ಚರರ್ಗೆ ಕೌನ್ಸಿಲಿಂಗ್ ಮಾಡಿಕೊಂಡು. ಯಾಕೆ ಅಂತಂದರೆ ಎಷ್ಟೋ ಜನ ನಾನು UGC ಕ್ವಾಲಿಫೈಡ್ ನನ್ನ ಮೇಲೆ ಅಪರಾಧ ಮಾಡ್ತಿದ್ದಾರೆ. ನಾನು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವ್ರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ಕೂಡಲೇ UGC ಕ್ವಾಲಿಫೈಡ್ ಆಗಿರೋರನ್ನ ನೀವು ಕೌನ್ಸಿಲಿಂಗ್ ಕರೆದು 10,000 ಗೆಸ್ಟ್ ಫ್ಯಾಕಲ್ಟೀಸ್ನ ತೊಗೊಬೇಕು. ಇಲ್ಲ ಅಂತಂದರೆ ಅತಿ ಶೀಘ್ರದಲ್ಲೇ ವಿತಿನ್ 1 ವಾರ 10 ದಿನದಲ್ಲಿ ನೀವು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ. ಕೋರ್ಟ್ ಆದೇಶ ಇದ್ರೂ ನೀವು ರಿವ್ಯೂ ಹೋಗೋಂಥ ಅವಶ್ಯಕತೆನೇ ಇರಲಿಲ್ಲ. ಆದರೂ ನೀವು ಅಪೀಲ್ ಹೋಗಿದ್ದೀರಾ ಸೆಕೆಂಡ್ ಬೆಂಚ್ಗೆ. ಫಸ್ಟ್ ಬೆಂಚ್ ಏನು ಜಡ್ಜ್ಮೆಂಟ್ ಬಂದಿತ್ತು ಅದ್ರ ಮೇಲೆ ನೀವು ಅಪೀಲ್ ಹೋಗಿದ್ದೀರಾ. ಇವತ್ತು ನಿಮ್ಮಿಂದನೇ ಡಿಲೇ ಆಗ್ತಾ ಇರೋದು. ಇದಕ್ಕೆಲ್ಲ ಕಾರಣ ನೀವೇ ಆಗಿದ್ದೀರಾ. ಇಲ್ಲ ಅಂತಂದ್ರೆ ನೀವು ಮನ್ಸು ಮಾಡಿ ಇಷ್ಟೊತ್ತಿಗೆ ಅದನ್ನು ಸೈಟಿಗೆ ಇಟ್ಟು UGC ಕ್ವಾಲಿಫೈಡ್ ಆಗಿರೋನ್ನ ನೀವು ಇಷ್ಟೊತ್ತಿಗೆ ಕೌನ್ಸಿಲಿಂಗ್ ಮಾಡ್ಬೋದಾಯಿತು. ಯಾಕೆ ಮಾಡಿಲ್ಲ? ಇದ್ರ ಉದ್ದೇಶ ಆದರೂ ಏನು? ಅದರಲ್ಲಿ ಯಾರೋ ಕೆಲವ್ರು ಹೇಳ್ತೀರಿ ನಾನು UGC ಕ್ವಾಲಿಫೈಡು. ಕಾಂತ್ ಕುಮಾರ್ ಅಂತೇಳಿ ಅಕ್ಸ ಸಂಘಟನೆ ಕಾಂತ್ ಕುಮಾರ್ ಅಂತೇಳಿ ನನ್ನ ಮೇಲೆ ನೀವು ಸುಮ್ಮನೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಯಾರ ಕಡೆಯಿಂದ ದುಡ್ಡು ತೊಗೊಂಡು ಕೇಸ್ FIR ಹಾಕ್ಸ್ಕೊಂಡು ಇದು ಮಾಡ್ತಾ ಇಲ್ಲ. ನಿಮ್ಮ ಥರ ನ್ಯಾಯದ ಪರವಾಗಿ UGC ಕ್ವಾಲಿಫೈಡ್ ಆಗಿರೋನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತ, ಗೆಸ್ಟ್ ಲೆಕ್ಚರರ್ನ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಯಾರ ಹತ್ರ ದುಡ್ಡು ತೊಗೊಂಡು ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. 1 ಲಕ್ಷ 10 ಲಕ್ಷ 50 ಲಕ್ಷ ಖರ್ಚಾದರೂ ಪರವಾಗಿಲ್ಲ. ನಾವು ಹೋರಾಟ ಮಾಡಿ ಅವರಿಗೆ ಕೋರ್ಟಿಗೂ ಅಷ್ಟೇ ಸಾಕಷ್ಟು ಜನ UGC ಕ್ವಾಲಿಫೈಡ್ ಆಗಿರೋನ್ನ ಕೋರ್ಟಿಗೂ ನಾವು ಇಂಪ್ಲೀಡ್ ಹೋಗಿದ್ದೀವಿ. ನಾವು ಕೇಸ್ ಹಾಕಿದ್ವಿ, ರಿಟ್ ಹಾಕಿದ್ದೀವಿ. UGC ಕ್ವಾಲಿಫೈಡ್ ಆಗಿರೋರ ಪರವಾಗಿ, ಅವ್ರ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ಎಲ್ಲ ನಂಬಿಕೆ ಇದೆ. ಆದರೆ ನಾನು UGC ಅನ್ಕ್ವಾಲಿಫೈಡ್ ಅವರು ಇವತ್ತು ಸುಮ್ಮನೆ ಮಾತಾಡೋದು ಬಿಟ್ಬಿಡಿ. ನೀವೇನೇ ಮಾತಾಡಿದ್ರು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ. ನಾವೇನು ಮಾಡ್ಬೇಕು ಅನ್ನೋದು ನಮ್ಮ ಕೆಲಸ ನೋಡ್ತೀವಿ. ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ನೀವೇನು ಮಾತಾಡ್ತಿದ್ದೀರಾ ಅಂತ ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಮತ್ತೊಮ್ಮೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನೀವು UGC ಪರವಾಗಿ PhD ನೆಟ್ಟು ಕೆಸೆಟ್ಟು ಯಾರು ಕ್ವಾಲಿಫೈಡ್ ಇದ್ದಾರೋ ಅವ್ರಿಗಷ್ಟೇ ನೀವು ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಲೆಕ್ಚರರ್ನ ತೊಗೊಂಡ್ರೆ ಒಳ್ಳೇದಾಗುತ್ತೆ. ಅದು ಯಾರೇ MLC ಆಗಿರ್ಬೋದು, ಪ್ರೆಸೆಂಟ್ MLC ಇರ್ಬೋದು, ಮಾಜಿ MLC ಇರ್ಬೋದು, ಯಾರೇ ಆದ್ರೂ ಗೆಸ್ಟ್ ಲೆಕ್ಚರರ್ನ ಯಾರು ತೊಗೊಬೇಕಂತಂದ್ರೆ UGC ಕ್ವಾಲಿಫೈಡ್ ಆಗಿರೋನ್ನೇ ತೊಗೊಬೇಕಾಗುತ್ತೆ. ಯಾಕೆಂದ್ರೆ ಮತ್ತೆ ಕೆಸೆಟ್ಟು ನೆಟ್ಟು PhD ಯಾಕೆ ಮಾಡ್ಬೇಕು ಹೇಳಿ? ಏನಕ್ಕಿದೆ UGC ಅಂತ? ಏನಕ್ಕೂ ಇದೆ ಸ್ಟ್ಯಾಟ್ಯೂಟರಿ ಬಾಡಿಯಾಗಿ. ಕೂಡಲೇ ನಾನು ಕೇಳ್ತಾ ಇದ್ದೀನಿ, ಈ ಕೂಡಲೇ ಮಾನ್ಯ ಕಮಿಷನರ್ ಅಂತ ಮಂಜುಶ್ರೀ ಮೇಡಮ್ಗೂ ಮತ್ತೆ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವ್ರಿಗೂ ಅಷ್ಟೇ, ಕೂಡಲೇ UGC ಕ್ವಾಲಿಫೈಡ್ ಆಗಿರೋರನ್ನ ನೀವು ನೇಮಕಾತಿ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ. ಅದಾದ್ಮೇಲೆ ಅತಿ ಶೀಘ್ರವೇ ವಿತಿನ್ 1 ವೀಕ್ ಇಲ್ಲ 10 days ಒಳಗಡೆ ನಾವು ಫ್ರೀಡಂ ಪಾರ್ಕ್ ಒಳಗಡೆ ನಿಮ್ಮ ರಾಜೀನಾಮೆ ಕೊಡಿ ಅಂತೇಳಿ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ. ಎಚ್ಚರಿಕೆ ಇರಲಿ. ಥ್ಯಾಂಕ್ ಯು. ನಮಸ್ಕಾರ.